ಹಾಯ್ ಎಲ್ರಿಗೂ ಶುಭೋದಯ. ಇವತ್ತು ಸಂಡೇ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗೇ ಎದ್ದು ಪಾರ್ಕಿಗೆ ಹೋಗಿ 10 ರೌಂಡು ವಾಕ್ ಮಾಡಿದೆ. ಡೈಲಿ ಮನೆಯಲ್ಲೇ ವರ್ಕೌಟ್ ಮಾಡೋದ್ರಿಂದ ಅಟ್ಲೀಸ್ಟ್ ಸ್ಯಾಟರ್ಡೇ ಸಂಡೇ ನಾನು ಪಾರ್ಕಿಗೆ ಹೋಗಿ ವಾಕ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ನೇಚರ್ ಮಧ್ಯದಲ್ಲಿ ಮಾಡಿದ್ರೆ ಇಟ್ ಫೀಲ್ಸ್ ಗುಡ್. ವಾಕಿಂಗ್ ಮುಗೀತು, ಅಲ್ಲೇ ಒಂದಷ್ಟು ಬೇಸಿಕ್ ಎಕ್ಸಸೈಸಸ್, ಸ್ಟ್ರೆಚಿಂಗ್ ಎಲ್ಲ ಮಾಡಿಕೊಂಡೆ. ಏನಪ್ಪ ಇವಳು ವೀಕೆಂಡ್ಸ್ ಎಲ್ಲ ವರ್ಕೌಟ್ ಮಾಡ್ತಾಳ ಅಂತ ಅಂದ್ಕೋಬೇಡಿ. ನಾನು ಆಲ್ಮೋಸ್ಟ್ 3 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಿರೋದ್ರಿಂದ 1 or 2 ಸಂಡೇಸ್ ಮಲಗಿರ್ಬೋದು. ನನಗೂ ಟಯರ್ಡ್ ಆಗುತ್ತೆ ನಿಮ್ಮ ಥರನೇ ವೀಕೆಲ್ಲ ವರ್ಕ್ ಮಾಡಿ ಮನೆ ನೋಡಿಕೊಂಡು ಅಟ್ಲೀಸ್ಟ್ ವೀಕೆಂಡ್ ಆದರೂ ರೆಸ್ಟ್ ಮಾಡೋಣ ಅಂತ ವಾಕಿಂಗು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೆಲ್ಫ್ ಕೇರ್ ಡೇ ಆಗಿರೋದ್ರಿಂದ ಏನೆಲ್ಲ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಕಾಫಿ ಪೌಡರು, 1 ಸ್ಪೂನ್ ಜೇನುತುಪ್ಪ, ಜೊತೆಗೆ 1 ಸ್ಪೂನ್ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ತುಂಬ ವರ್ಷಗಳಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಮನೇಲೇ ಇರೋ ವಸ್ತುಗಳು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಒಂದ್ಸರಿ ಟ್ರೈ ಮಾಡಿ. ಒಂದ್ಸರಿ ನೀಟಾಗಿ ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಳ್ಳುವಾಗ ಮೊದಲೇ ಹಾಕಿರೋ ಕ್ರೀಮು ಅಥವಾ ಮಾಯಿಶ್ಚರೈಸರ್ ಏನಾದರೂ ಇದ್ದರೆ ಫೇಸ್ ಪ್ಯಾಕ್ ಕರೆಕ್ಟಾಗಿ ಎಫೆಕ್ಟ್ ಮಾಡಲ್ಲ. ಮುಖ ಇನ್ನೊಂದ್ಸರಿ ನೀಟಾಗಿ ವಾಶ್ ಮಾಡ್ಕೊಂಡಾಯಿತು. ಈಗ ರೆಡಿ ಮಾಡ್ಕೊಂಡಿರೋ ಫೇಸ್ ಪ್ಯಾಕ್ನ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡ್ತಾನೆ 2 ಕೈನ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಫಿ ಪೌಡ್ರು, ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಿಲ್ಲ. ತರಿ ಇರುತ್ತಲ್ಲ ಆ ಥರ ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ. ಸೊ ಅದು ಸ್ಕ್ರಬ್ ಆಗಿ ಕೂಡ ವರ್ಕ್ ಆಗುತ್ತೆ. 10 ಮಿನಿಟ್ಸ್ ಇದೇ ಥರ ಸ್ಕ್ರಬ್ ಮಾಡ್ಕೊಳ್ಳಿ, ತುಂಬ ಪ್ರೆಷರ್ ಹಾಕಬೇಡಿ. ಫೇಸ್ ಪ್ಯಾಕ್ ಆಯಿತು. ಇವಾಗ ಹೇರ್ಗೆ ಆಯಿಲಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಆಲ್ರೆಡಿ ಪ್ರಿಪೇರ್ ಮಾಡಿರೋ ಆಯಿಲು. ಕೊಬ್ಬರಿ ಎಣ್ಣೆಗೆ ಅಲೋವೆರಾ, ಮೆಂತ್ಯ, ಸೊಪ್ಪುಗಳು, ಈರುಳ್ಳಿ ಎಲ್ಲನೂ ಹಾಕಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ಕೂದಲಿಗೆ ವಾರದಲ್ಲಿ 2 ರಿಂದ 3 ಸಾರಿ ಆಯಿಲಿಂಗ್ ಮಾಡೋದ್ರಿಂದ ಕೂದಲಿನ ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ. ಜೊತೆಗೆ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆಯಿಲಿಂಗ್ ಮಾಡಿದ್ಮೇಲೆ ಓವರ್ ನೈಟ್ ಬಿಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಆಯಿಲಿಂಗ್ ಮಾಡಿ 2 ರಿಂದ 3 ಅವರ್ ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಕೂಡ ಚೆನ್ನಾಗಿರುತ್ತೆ. ಹೇರ್ ವಾಶ್ ಆದಮೇಲೂ ಕೂಡ ಯಾವುದೇ ರೀತಿ ಡ್ರೈಯರ್ಗಳನ್ನ ಯೂಸ್ ಮಾಡಿ ಹೇರ್ ಡ್ರೈ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನ್ಯಾಚುರಲ್ ಆಗೇ ಹೇರ್ ಡ್ರೈ ಮಾಡೋಕ್ಕೆ ಟ್ರೈ ಮಾಡಿ. ಬಿಸಿಲು ಕೆಳಗಡೆ ನಿಂತ್ಕೊಳ್ಳೋದು ಅಥವಾ ನೀಟಾಗಿ ನಿಧಾನಕ್ಕೆ ಒರೆಸ್ಕೊಳ್ಳೋದು, ಅದರಿಂದ ಕೂಡ ಹೇರ್ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ಹೇರ್ ವಾಶ್ ಆದಮೇಲೆ ಜೋರಾಗಿ ಉಜ್ಜಿ ಒರೆಸ್ಕೊಳ್ಳೋದು ಅದೆಲ್ಲ ಮಾಡಿದ್ರೆ ಹೇರ್ ಡ್ಯಾಮೇಜ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ ನಿಧಾನಕ್ಕೆ ಒರೆಸ್ಕೊಳ್ಳಿ. ಜೊತೆಗೆ ಬಿಸಿಲು ಕೆಳಗಡೆ ನಿಂತ್ಕೊಂಡೆ ಆದಷ್ಟು ಹೇರ್ ಡ್ರೈ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅಟ್ಲೀಸ್ಟು ನಿಮ್ಗೆ ಆಗಿದ್ದ ದಿನಗಳು, ಕೆಲವು ಸರಿ ಬ್ಯುಸಿ ಇರ್ತೀವಿ, ವೀಕ್ ಡೇಸ್ ವರ್ಕ್ ಇರುತ್ತೆ, ಅದೆಲ್ಲ ಓಕೆ. ಎಣ್ಣೆ ಹಚ್ಕೊಂಡಾದ್ಮೇಲೆ ಈ ಥರ ನಿಧಾನವಾಗಿ ಮಸಾಜ್ ಮಾಡ್ಕೋತೀನಿ 10 ಮಿನಿಟ್ಸು. ನೀವು ಇದನ್ನು ರೂಢಿ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಯಿಲಿಂಗ್ ಆಯಿತು, ಫೇಸ್ ಪ್ಯಾಕ್ ಆಯಿತು. ಯೂಶ್ವಲಿ ಆಯಿಲಿಂಗ್ ಆದಮೇಲೆ 2 to 3 ಅವರ್ಸ್ ಹಾಗೆ ಬಿಡ್ತೀನಿ. ಸೊ ಈ 2 to 3 ಅವರ್ಸಲ್ಲಿ ನೇಲ್ ಕಟ್ ಮಾಡಿಕೊಂಡು ಶೇಪ್ ಮಾಡಿಕೊಂಡು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಹೇಗೆ ಈಸಿಯಾಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೋಬೋದು ಅಂತ ಕೂಡ ತೋರಿಸ್ತೀನಿ. ನೇಲ್ ಕಟ್ ಮಾಡಿಕೊಂಡು ನೇಲ್ ಶೇಪ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮೆನಿಕ್ಯೂರ್ ಪೆಡಿಕ್ಯೂರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇರೋ ಒಂದು ಟಬ್ನ ತೊಗೊಂಡು 1 ಸ್ಪೂನ್ ಸೋಡಾ, 1 ಸ್ಪೂನ್ ಉಪ್ಪು, ಸ್ವಲ್ಪ ನಿಂಬೆ ಹಣ್ಣನ್ನು ಇಂಟ್ಕೋಬೇಕು. ಜೊತೆಗೆ ಮನೆಯಲ್ಲೇ ಇರೋ ಯಾವುದಾದ್ರೂ ಒಂದು ಶ್ಯಾಂಪೂನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ನೊರೆ ಬರಬೇಕು. ನಾನು ಇದನ್ನ ಯಾವುದೋ ವಿಡಿಯೋಲಿ ನೋಡಿ ಟ್ರೈ ಮಾಡಿದೆ, ಬಟ್ ರಿಸಲ್ಟ್ ವಾಸ್ ವೆರಿ ಗುಡ್. ಸೊ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಈ ರೋಸ್ ಪೆಟಲ್ಸ್ ಎಲ್ಲ ಎಕ್ಸ್ಟ್ರಾ ನನ್ನ ಖುಷಿಗೋಸ್ಕರ. ಈಗ ಇದ್ರೊಳಗಡೆ ಕೈ ಮತ್ತು ಕಾಲುಗಳನ್ನ ಇಟ್ಟು 10 ನಿಮಿಷ ಹಾಗೆ ನೆನೆಸ್ಕೊತ ಕೈಯಲ್ಲೇ ನಿಧಾನಕ್ಕೆ ಕೈ ಕಾಲುಗಳನ್ನೆಲ್ಲ ವಾಶ್ ಮಾಡ್ಕೊಳ್ಳಿ. ಧೂಳು ಕೊಳೆ ಎಲ್ಲ ಹೋಗಲಿ. ಕಾಲು ಬೆರಳುಗಳು ಮಧ್ಯದಲ್ಲಿ, ಜೊತೆಗೆ ಹಿಂದೆ ಇಮ್ಮಡಿ ಎಲ್ಲನೂ ನಿಧಾನಕ್ಕೆ ಉಜ್ಕೋಬೇಕು. ತುಂಬ ಪ್ರೆಷರ್ ಹಾಕಿದ್ರೆ ಪೇಯ್ನ್ ಆಗುತ್ತೆ.
ಸೊ ನಿಧಾನಕ್ಕೆ ಉಜ್ಕೊಳ್ಳಿ. ಈ ಥರ ಒಂದು 15 ಡೇಸ್ಗೆ ಒನ್ಸ್ ಮಾಡ್ಕೊಳ್ಳೋದ್ರಿಂದ ಕಾಲು ಒಡ್ಕೊಳ್ಳೋದು ಮತ್ತು ಬ್ರೇಕ್ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ. ಯಾಕಂದರೆ ಒಂದ್ಸರಿ ಸಣ್ಣದಾಗಿ ಬ್ರೇಕ್ ಆದರೆ ಅದರಲ್ಲೇ ಧೂಳು ಕೂತು ಅದು ಜಾಸ್ತಿ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಅವಾಗವಾಗ ಈ ಥರ ಕಾರೆಲ್ಲ ವಾಶ್ ಮಾಡ್ಕೊಳ್ಳೋದು, ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದನ್ನ ಮಾಡ್ಕೋತಾ ಇರಬೇಕು. ಕಾಲು ಕೈಯೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಈ ಥರ ವಾಶ್ ಮಾಡ್ಕೊಳ್ಳೋದು, ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಮಾಡಿಕೊಂಡ ನಂತರ ಯಾವಾಗಲೂ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ಈಗ ಫೇಸ್ ಪ್ಯಾಕ್ ಪೂರ್ತಿಯಾಗಿ ಒಣಗಿದೆ. ಆಯಿಲಿಂಗ್ ಮಾಡಿನೂ 2 ಅವರ್ ಆಗಿದೆ. ಸೊ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದರೆ ಫುಲ್ ಫ್ರೆಶ್. ವೀಕ್ ಡೇಸ್ ಎಲ್ಲ ವರ್ಕು, ಮನೆ, ಮಕ್ಕಳು ಅಂತ ಬ್ಯುಸಿ ಆಗಿರ್ತೀವಿ. ಅಟ್ಲೀಸ್ಟ್ ವೀಕೆಂಡ್ ಆದ್ರೂ 1-2-3 ಅವರ್ಸ್ ನಮಗೋಸ್ಕರ ಅಂತ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಣ. ಒಂದು ವೀಕೆಂಡ್ ಟ್ರೈ ಮಾಡಿ ನೋಡಿ. ನಾನು ಯಾವುದೂ 5,000-10,000 ಪ್ರಾಡಕ್ಟ್ಸ್ನ ಇಲ್ಲಿ ತೋರಿಸ್ತಾ ಇಲ್ಲ. ಮನೇಲೇ ಇರೋ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ. ನೀವೇ ನೋಡ್ತಿರ್ಬೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಫೆಕ್ಟ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಟೇಕ್ ಕೇರ್, ಬಾಯ್.